ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರತ್ನಮ್ಮ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತು ಮಂಗಳೂರು ಸ್ಟೈಲು ಇದು ನೀರು ದೋಸೆನ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೇನೆ. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ನಾನು ಈ ಕಪ್ಪಾಗಷ್ಟು 3 ಕಪ್ಪಾಗಷ್ಟು ಅಕ್ಕಿನ ತೊಗೊಂಡಿದ್ದೇನೆ, ರೇಷನ್ ಅಕ್ಕಿನ. ಆಮೇಲೆ ನೈಟ್ ಉಳಿದಿರೋಂಥ ರೈಸ್ನ ತೊಗೊಂಡಿದ್ದೇನೆ. ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಅದು ಯಾವ ಥರ ನಾವು ತೊಳಿಬೇಕಂತಂದರೆ ಕ್ಲೀನಾಗಿ ಕಾಣಿಸ್ಬೇಕು, ಅಕ್ಕಿ ಅನ್ನೋದೇ ಕಾಣಿಸ್ಬೇಕು ನೀರಲ್ಲಿ. ಆಮೇಲೆ ಅದು ಚೆನ್ನಾಗಿ ವೈಟ್ ಥರ ಇರಬೇಕು ಅಕ್ಕಿ, ಯಾಕಂದರೆ ಎಲ್ಲ ಪೌಡ್ರ್ ಎಲ್ಲ ಇರುತ್ತಲ್ಲ. ಸೊ ಅವಾಗ ನಾವು ಕ್ಲೀನ್ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ, ಬೆಳ್ಳಗೆ ಕೊಳೆನೂ ಇರಲ್ಲ, ಏನಿರಲ್ಲ, ಚೆನ್ನಾಗಿ ಬೆಳ್ಳಗೆ ಬರುತ್ತೆ ನೀರು ದೋಸೆ. ಆಮೇಲೆ ನೋಡಿ, ನಾನು ಜಾರಿಗೆಲ್ಲ ಅಕ್ಕಿ ಹಾಕ್ಕೊಂಡೆ. ಆಮೇಲೆ ರೈಸು ಅದು ನೆನೆಸಿಟ್ಟಿರ್ತಾನಲ್ಲ, ಅಕ್ಕಿ ಜೊತೆನೇ ನೆನೆಸಿಟ್ಟಿರ್ತಾನೆ ರೈಸ್ನ. ಸೊ ರೈಸನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಅದು ರುಬ್ಬೋಕ್ಕಿಂತ ಮುಂಚೆನೇ ನಾವು ತೆಂಗಿನಕಾಯಿನ ತೊಗೋಬೇಕು. ಒಂದು ಅರ್ಧ ಚಿಪ್ಪು ಕೊಬ್ಬರಿ ತೊಗೋಬೇಕು. ತೊಗೊಂಡಾದಮೇಲೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಆಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಜಾಸ್ತಿ ಆದಾಗ ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ನಿಮ್ಗೆ ಗೊತ್ತಿರುತ್ತೆ ಟೇಸ್ಟಿಗೆ ಯಾವ ಥರ ಉಪ್ಪು ಹಾಕ್ಬೇಕಂತೇಳಿ. ಆಮೇಲೆ ಗ್ರೈಂಡರಲ್ಲಿ ರುಬ್ಕೋಬೇಕು. ಆಮೇಲೆ ನೋಡಿ, ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕರೆಕ್ಟಾಗಿ ಗಂಟು ಥರ ಇರಬಾರ್ದು. ನೋಡಿ, ನಾನು ಹಾಕ್ತಾಯಿದ್ದೇನೆ, ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಒಂಥರ ತಿಳುವಾಗಿ ಬರಬೇಕು ಅದು ಇದು ಹಸಿ ಹಿಟ್ಟು. ಆಮೇಲೆ ಅದಕ್ಕೆ ಜಾರಿಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಅದು ಯಾವ ಥರ ಅಂದರೆ ಕಾಯಿ ಇರುತ್ತಲ್ಲ, ತೆಂಗಿನಕಾಯಿ, ಅದು ಹೋಳಾಗಿರಬಾರ್ದು. ಆಮೇಲೆ ಅಕ್ಕಿದು ಇದು ಅನ್ನನೂ ಹಾಕಿರ್ತೇವಲ್ಲ, ಸೊ ಅದನ್ನು ಉಂಡೆ ಥರ ಇರಬಾರ್ದು. ಎಲ್ಲ ಕ್ಲಿಯರಾಗಿ ನೀಟಾಗಿರಬೇಕು. ಆಮೇಲೆ ನಾನು ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಪುಟಾಣಿ, ಅದೇ ಹುರ್ಕಡ್ಲೆ ಅಂತಾರಲ್ಲ ಅದು, ತೆಂಗಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು ಚೆನ್ನಾಗಿ. ರುಬ್ಕೊಂಡಾದ್ಮೇಲೆ ನೋಡಿ, ನಾನು ಒಂದು ಬೋಟ್ ಅಷ್ಟೇ ಹುಣಸೆಹಣ್ಣು ತೊಗೊಂಡಿದ್ದೇನೆ. ನಿಮ್ಮ ಮನೇಲಿ ಕೆಂಪು ಹುಣಸೆಹಣ್ಣು ಇದ್ದರೆ ಕೆಂಪು ಹುಣಸೆಹಣ್ಣು ಹಾಕ್ಬೋದು, ಅಥವಾ ಕಪ್ಪು ಹುಣಸೆಹಣ್ಣು ಇದ್ದರೆ ಕಪ್ಪು ಹುಣಸೆಹಣ್ಣು ಹಾಕ್ಬೋದು. ಆಮೇಲೆ ನಾನು ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಂಡು ರುಬ್ಕೊಂಡೆ. ತುಂಬ ಚೆನ್ನಾಗಿ ಬಂತು ಚಟ್ನಿ ಸಹ. ಇವತ್ತು ನಾವು ಚಟ್ನಿ ಮಾಡಿದ್ವಿ ನೀರು ದೋಸೆ ಜೊತೆ. ಆಮೇಲೆ ನೋಡಿ, ತವ ಈ ಥರ ಕಪ್ಪಗೆ ಆಗ್ಬಿಟ್ಟು ಜಿಡ್ಡು ಥರ ಇರುತ್ತಲ್ಲ, ಅದು ಸೋಪ್ ಹಚ್ಚಿದ್ರೂ ಹೋಗಿರಲ್ಲ, ಜಿಡ್ಡು ಕಲೆ ಸ್ವಲ್ಪ ಜಾಸ್ತಿ ಹಂಗೆ ಇರುತ್ತೆ ಸೈಡಲ್ಲೆಲ್ಲ ತವಕ್ಕೆ. ಅವಾಗ ಏನು ಮಾಡ್ಬೇಕು, ನೀವು ಐಸ್ ಕ್ಯೂಬ್ ಎಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ರಬ್ ಮಾಡಿದರೆ, ಆವಾಗ ತೊಗೊಂಡ್ಬಿಟ್ಟು ತೆಗೆದ್ರೆ ನೀಟಾಗಿ ಬಂದಿರುತ್ತೆ. ನೋಡಿ, ಕೊಳೆ ಈ ಥರ ಯಾವುದು ಕೊಳೆನೇ ಇರಲ್ಲ. ಆಮೇಲೆ ನೀರು ದೋಸೆನೂ ನಾವು ಹಾಕಿದಾಗ ತುಂಬ ಚೆನ್ನಾಗಿ ರಪ್ ಅಂತ ಬಂದುಬಿಡುತ್ತೆ, ತೆಗೆಯುವಾಗ ಈಸಿಯಾಗಿ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ ದೋಸೆಗೆ. ಆಮೇಲೆ ಒಂದು ಸ್ವಲ್ಪ ನೀರಾದರೂ ಹಾಕ್ಕೋಬೋದು, ಅಥವಾ ಎಣ್ಣೆ ಆದರೂ ಹಾಕ್ಕೋಬೋದು ನೀರು ದೋಸೆಗೆ. ಅದನ್ನು ಎಣ್ಣೆ ಹಚ್ಬಿಟ್ಟು ನೀರು ದೋಸೆನ ಇವಾಗ ನೋಡಿ, ಹಿಟ್ಟೆಲ್ಲ ಮಿಕ್ಸ್ ಆಗಿದೆ, ಒಂದು 10 ನಿಮಿಷ ಬಿಟ್ಬಿಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನೀರು ಥರ ಇರಬೇಕು ದೋಸೆ ಹಿಟ್ಟು ಯಾವಾಗಲೂ ನೀರು ದೋಸೆಗೆ. ಬೇರೆ ದೋಸೆಗಾದ್ರೆ ಸ್ವಲ್ಪ ಮಂದಕ್ಕಿದ್ರೆ ನಡೆಯುತ್ತೆ. ಅದು ಒಂದೇ ಟೈಮೇ ಈ ಥರ ಹಿಂಗೆ ಎತ್ತಿ ಹಾಕ್ಬಿಡ್ಬೇಕು. ಅದನ್ನು ಹಿಂಗೆ ಸ್ಪೂನಿಲ್ಲೇ ರಬ್ ಮಾಡಬಾರ್ದು ಹಿಟ್ಟು ಮೇಲೆ. ಆಮೇಲೆ ಮುಚ್ಚಬೇಕು. ಅದು ಹವೆ ಇದಾಗಲೇ ಥರ ಒಂದು 5 ಸೆಕೆಂಡಲ್ಲೇ ಚೆನ್ನಾಗಿ ನೋಡಿ. ಈಗ ಓಪನ್ ಮಾಡ್ತೇನೆ, 5 ಸೆಕೆಂಡ್ ಆದ ತಕ್ಷಣ ನೋಡಿ, ತುಂಬ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಆಮೇಲೆ ಬೇಗನೆ ಮಾಡ್ಬೋದು ಈ ಥರ ಎಲ್ಲ ರೆಸಿಪಿ. ಇದು ನೀರು ದೋಸೆನ ವೆರಿ ಈಸಿ ಮಾಡೋದು. ಬೆಳಿಗ್ಗೆ ಮಾಡೋದಾದರೆ ನೈಟ್ ನೆನೆಸಿಡ್ಬೇಕು ಅಕ್ಕಿನ, ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಡಬೇಕು. ಸೊ ನೋಡಿ, ನಾನು ಚಟ್ನಿ ಮತ್ತು ದೋಸೆ, ಕ್ಯಾರೆಟು ಮತ್ತು ಸೌತೆಕಾಯಿ ತೊಗೊಂಡೆ ನೆಂಚ್ಕೊಳ್ಳೋಕ್ಕೆ. ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬನ್ನ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.